ಕ್ಲಾಸ್ಗೆ ಹೋಗಿದ್ದೆ, ಅಲ್ಲಿಂದ ಬಂದೆ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಕೆ ಜಗ್ಗಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಒಂದು ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಏನು ಎಂತು ಅಂತ ಅಲ್ಲಿ ಹೋಗಿ ಹೇಳ್ತೀನಿ. ಇವಾಗ ನಮ್ಮ ಪರ್ಫೆಕ್ಟ್ ಅಕಾಡೆಮಿ ಕ್ಲಾಸಲ್ಲಿ ಇದ್ದೀವಿ. ಸೊ ಎಲ್ಲ ಆಚೆ ಕಡೆ ಇದ್ದಾರೆ. ಒಂದು 4-5 ಮೆಂಬರ್ಸ್ ಅಷ್ಟೇ ಹೋಗೋದು. ಸೊ ಬನ್ನಿ ಹೋಗೋಣ, ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದುವೇ ಅಂದ್ಬಿಟ್ಟು ನನ್ನ ಔಟ್ಫಿಟ್ ಇವತ್ತು. ಹೊಟ್ಟೆ ಫುಲ್ಲು ಕರಗಿದೆ ಆ್ಯಕ್ಚುಲಿ. ಹೊಟ್ಟೆ ಸೊ ಎಲ್ಲ ಬಂದಿದ್ರು ಅಂತ ಹೇಳಿದೆ ಅಲ್ವಾ. ಸೊ ಎಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು ತಿಂಡಿ ತಿಂತಾಯಿದ್ರು ಸರು. ಸೊ ಅದಕ್ಕೆ ನನಗೆ ಮಾತಾಡಿಸ್ತಾ ಇದ್ದು. ಸ್ವಲ್ಪ ಕಾಲು ಎಳೆಯೋ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವಾಗಲೂ ಹೇಳ್ದಂಗೆ ನಿಮ್ಮ ಲೈಕ್ಸು, ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಅದು ನಮಗೆ ಶಕ್ತಿ ಕೊಡುತ್ತೆ. ಇನ್ನು ವಿಡಿಯೋಸ್ ಮಾಡಬೇಕು, ಹಾಕಬೇಕು, ವ್ಯೂಸ್ ತೊಗೊಬೇಕು ಅಂತ ಅನಿಸುತ್ತೆ. ಇಲ್ಲ ಅಂದರೆ ಬೇಜಾರಾಗುತ್ತೆ ಅಷ್ಟೇ. ಆದರೂ ಬೇಜಾರು ಮಾಡ್ಕೊಂಡಂಗೆ ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ. ನೀವು ನನ್ನ ವೀಡಿಯೋಸ್ಗಳನ್ನ ನೋಡಿ ಮಾಡಬೇಕಾಗಿರೋದಿಷ್ಟೇ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಯ್ಯೋ ಅದೋಗ್ಲಿ, ಅವ್ರ ಮನೆ ಗೃಹ ಪ್ರವೇಶಕ್ಕೆ ಯಾರು ಬನ್ನಿ ಅಂತ ಕರೀತಾರ, ತಗೊಳ್ಳಿ ಬನ್ನಿ ಕಾರ್ಡ ಅಂತ, ಬರ್ತೀರಾ ಅಂತ ಕೇಳ್ತಾರ. ಹೇಳಿ ಹೆಂಗ್ ಅನ್ನಿಸ್ಬೇಕು ಮನ್ಸಿಗೆ? ಹಿಂಗೆ ಕೇಳಬೇಕು ನೀವು. ಫಾಲೋವರ್ಸ್ ಬಂದ್ರು ಒಂದ್ ತಿಂಗಳ ಎರಡೇ ವಾರದಲ್ಲಿ. ಆಮೇಲೆ ನೀವೇನ್ ಮಾಡಿದ್ರಿ ಗೊತ್ತಾ? ಮೋಸ ಮಾಡ್ಬಿಡ್ರಿ. ನಮ್ಗೆಲ್ಲ ಮಾತು ಕೊಟ್ಬಿಟ್ಟು ಮೋಸ ಮಾಡಿದ್ರಿ. ಅದಾದ್ಮೇಲೆ ನಮ್ ಶಾಪ ಹೆಂಗ್ ಮೂನೇ ಆಯ್ತಾ ಇಲ್ಲ, ಆ ಲೆವೆಲ್ ಬಿಡಿ. ಅದಕ್ಕೆ ನಮ್ ಶಾಪ ಒಳ್ಳೇದಲ್ಲ. ಪರಿಹಾರ ಮಾಡ್ಕೊಳ್ಳಿ. ಆಮೇಲೆ ಸರ್ ಅಷ್ಟೇ ಅಷ್ಟೇ. ನಾನು ಜಾಸ್ತಿ ಮಾತಾಡಕ್ಕೆ ಎಷ್ಟೊತ್ತಾಗುತ್ತೆ? ಜಾಸ್ತಿ ಮಾತಾಡಕ್ಕೆ ಕೊಡಲ್ಲ ಅಷ್ಟೇ. ಆಯ್ತು. ಎಷ್ಟೊತ್ತಿಗೆ ಹೋಗೋದು? ನನ್ನ ಮೊಬೈಲ್ ಅಲ್ಲಿ 8 ಅಕೌಂಟ್ ಅವೆ. 8 ಯಾರು ಬರ್ಬೇಕಿನ್ನ? 11 ಮಾಡ್ತೀನಿ ನೋಡಿ. ಇವರು ನಮ್ಗೆ ಮೋಸ ಮಾಡವ್ರೆ. ನಮ್ಗೆಲ್ಲರಿಗೂ ಮಾತು ಕೊಟ್ಟಿದ್ರು ಏನಂತ, ಅಕೌಂಟ್ ಡಿಸ್ಟ್ರಿಕ್ಟ್ ಆಗ್ಬಿಡ್ತಾವ ಅನ್ಕೊಳ್ಳಿ. ಅವಾಗ ಬರುತ್ತೆ. ಇನ್ನು ವ್ಯಾಲ್ಯೂ ಜಾಸ್ತಿ ಆಗೋಯ್ತದ ನಮ್ಗೆ. ನೋಡು ಹೆಂಗ್ ಮಾಡ್ಬಿಟ್ರು, ಎದ್ರಾಕಬಾರ್ದು ಅಂತ ಒಂದು ಭಯ ಬರ್ತದೆ. ಬಾಯ್ ಗಾಯ್ಸ್, ಕ್ಲಾಸಲ್ಲಿ ಸಿಗೋಣ ಬನ್ನಿ ಎಲ್ಲರೂ. ಕ್ಲಾಸಲ್ಲಿ ಸಿಗೋಣ ಬನ್ನಿ ಎಲ್ಲ. ರೆಸ್ಪೆಕ್ಟ್, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಸೊ ಇದೆಲ್ಲ ಆದಮೇಲೆ ಕಾಲು ಎಳ್ದಿದ್ದು, ಎಳಿಸ್ಕೊಂಡಿದ್ದು ಎಲ್ಲ ಆದಮೇಲೆ ನಾವು ಹೊರಟ್ವು. ಕೆಳಗಡೆ ಬಂದ ತಕ್ಷಣ ಕಾರ್ ರೆಡಿ ಇತ್ತು. ಸೊ ಹಂಗಾಗಿ ಅಲ್ಲಿಂದ ಎಲ್ಲರೂ ಹೊರಟ್ವು. ಹೋಗಿದ ತಕ್ಷಣ ಹೊಟ್ಟೆ ಸಖತ್ ಹಸಿತಾಯಿತ್ತು. ಬೆಳಗ್ಗೆಯಿಂದ ತಿಂಡಿ ತಿಂದಿರಲಿಲ್ಲ, ಏನೂ ಕುಡ್ದಿರಲಿಲ್ಲ. ಸೊ ಅದಕ್ಕೆ ಫಸ್ಟ್ ಹೋಗಿ ಎಲ್ಲ ಜ್ಯೂಸನ್ನ ಕುಡಿದ್ವು. ನನಗೆ ಫೇವ್ರೆಟ್ ಅಂದರೆ ವಾಟರ್ ಮಿಲನ್ನೇ. ಸೊ ವಾಟರ್ ಮಿಲನ್ನ ಕುತ್ಕೊಂಡು ನಾವು ಮನೆ ಕಡೆಗೆ, ಡ್ಯಾನ್ಸ್ ಕ್ಲಾಸ್ಗೆ ಹೊರಟು, ಮನೆಗೆಲ್ಲ. ಸೊ ಫುಲ್ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ವಿಡಿಯೋ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ಯಾಕೆ ಬಂದಿದ್ದೀವಿ ಅಂದರೆ, ನಮಗೆ ಯಾರು ಡ್ಯಾನ್ಸ್ ಹೇಳ್ಕೊಡ್ತಾರೆ, ಮೋನಿಕಾ ಮ್ಯಾಮ್, ಅವ್ರದ್ದು ವರ್ಕ್ಶಾಪ್ ಇತ್ತು. ಸೊ ಹಾಗಾಗಿ ನಮ್ಮನ್ನು ಕೂಡ ಡ್ಯಾನ್ಸ್ಗೆ ಅಂತ ಕರೆದಿದ್ರು. ನಾವು ಕ್ಲಾಸ್ಗೆ ಹೋದ ತಕ್ಷಣ ಫಸ್ಟು ಮಾಡಿದ್ದು ದೇವರಿಗೆ ನಮಸ್ಕಾರ ಮಾಡ್ಕೊಂಡಿದ್ದು. ಅದಾದಮೇಲೆ ಡ್ಯಾನ್ಸ್ನ ಸ್ಟಾರ್ಟ್ ಮಾಡಿದ್ವು. ಇದು ಹೂ ನಿನ್ನ ಕಾಲಂದವೋ, ಕಾಲಲ್ಲಿ ಕಿರುಗೆಜೆಗಲ್ಲೆಂದವೋ, ಗಲ್ಲಂದ ನಿನ್ನ ಮನ ಚೆಲ್ಲೆಂದವೋ. ಸೊ ಆ ಸಾಂಗಿಗೆ ಇದನ್ನು ಮಾಡ್ತಾಯಿದ್ದು. ಇಲ್ಲಿ ಹಾಕೋಕ್ಕಾಗಲ್ಲ, ಯಾಕೆಂದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂತ ಎಲ್ಲ ಸಾಂಗ್ನ ಮ್ಯೂಟ್ ಮಾಡಿ ಬರೀ ವಾಯ್ಸ್ ಓವರಲ್ಲೇ ಕೊಡ್ತಾಯಿದ್ದೀನಿ. ಸೊ ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಫುಲ್ ವಿಡಿಯೋನ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ ಅಷ್ಟೇ. ಇದೆಲ್ಲ ಆಲ್ರೆಡಿ ನಮಗೆ ಹೇಳ್ಕೊಟ್ಟು ಡ್ಯಾನ್ಸ್ನೇ ಮತ್ತೆ ಮಾಡಿಸ್ತಾಯಿದ್ರು. ಟೈಮ್ ಇತ್ತು ಅಂತ, ಬಟ್ ಮರ್ತೋಗಿತ್ತು ಎಲ್ಲ ಸಾಂಗ್ಸ್ ಕೂಡ. ಎಲ್ಲ ವಿಡಿಯೋಸ್ ಮರ್ತೋಗಿದೆ, ಎಲ್ಲ ಸಾಂಗ್ಗಳು ಮರ್ತೋಗಿದೆ. ಬಟ್ ಟ್ರೈ ಮಾಡಿ
ಇನ್ನು ಯಾರು ಬರ್ತಾರೆ ಮತ್ತೆ ಬೇರೆ ಸಾಂಗ್ ಹೇಳ್ಕೊಡ್ತಾರೆ. ಸೋಲೋ ಡ್ಯಾನ್ಸ್ ಕೂಡ ಮಾಡಿಸಿದ್ರು. ನಮ್ಮ ಎಲ್ರಿಗೂ ಫಸ್ಟೇ ಬರುತ್ತೆ ಅಂದಲ್ಲ ಡ್ಯಾನ್ಸು. ನೋಡಿ ನೀವೇ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಎಷ್ಟು ತಪ್ಪು ಮಾಡ್ತೀವಿ, ಅವ್ರು ಹೆಂಗೆಲ್ಲ ಹೇಳ್ಕೊಡ್ತಾರೆ, ನಾವು ಹೇಗೆಲ್ಲ ಕಲಿತೀವಿ ಅಂತ. ಅದಾದಮೇಲೆ ಒಂದು ಪರ್ಫೆಕ್ಟ್ ಆಗಿ ಬರೋದು. ಅದರಲ್ಲೂ ಪರ್ಫೆಕ್ಟ್ ಇರೋಲ್ಲ, ಬಟ್ ಅದನ್ನು ನಾವೇ ನಮ್ಮ ಇದಕ್ಕೆ ನಾವು ಪರ್ಫೆಕ್ಟ್ ಅಂತ ಅಂದ್ಕೊತೀವಿ. ನನಗಂತೂ ನನಗೆ ಹಿಂದಿನ ದಿನ ಮಾಡಿಸಿದ್ದೆ ನೆಕ್ಸ್ಟ್ ಡೇಗೆ ಮರ್ತಿರ್ತೀನಿ. ಸೊ ಹಾಗೆ ನಾನು ತುಂಬ ಸರಿ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಒಂದು ಹಂತಕ್ಕೆ ಕಲ್ತ್ಕೊತೀನಿ. ಸೀರಿಯಸ್ಸಾಗಿ ಗೊತ್ತಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ. ನಾನು ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಎಲ್ಲ ಮಾಡಿದ್ದೀನಿ. ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು ಡ್ಯಾನ್ಸ್ ಮೇಲೆ. ಸೊ ಅದು ಇಲ್ಲಿ ನನಗೆ ಒಂದು ಚಾನ್ಸ್ ಸಿಕ್ತು. ನಾನು ನಿಜ ಹೇಳ್ಬೇಕಂದ್ರೆ ನಾನೊಂದು ಹೆಂಗೆ ಸೇರಿಕೊಂಡೆ ಅಂತ ಅನ್ನಿಸ್ತಾ ಇರುತ್ತೆ ಡ್ಯಾನ್ಸ್ ಕ್ಲಾಸ್ಗೆ. ತುಂಬ ಖುಷಿ ಆಗುತ್ತೆ ನನಗೆ. ಒಂದ್ಸರಿ ಜೋರಾಗಿ ಹೇಳಿ ನಂಗಿದಾಗ ಹೇಳಿ ಇನ್ನೊಂದ್ಸರಿ. ಎಲ್ಲ ಕೂತಿದ್ದಾರೆ, ನಾನು ಈ ಕಡೆ ಬಂದು ಕೂತಿದ್ದೀನಿ. ಆ್ಯಕ್ಚುಲಿ ಕ್ಲಾಸ್ ಇನ್ನೂ ಮುಗ್ದೇ ಇಲ್ಲ. ಇವತ್ತು ಸಂಡೇ, ಬಟ್ ಒಂದು ಇದಿದ್ದು ಸಾಂಗಿಂದು ಶೂಟ್ ಅಂತ ಹೇಳಿದ್ರು, ಬಂದಿದ್ವು. ನಾನು ಬಂದಿದ್ದು 9:40ಗೆ ಕ್ಲಾಸಿಗೆ ಬಂದೆ ಅಲ್ಲಿ ಪರ್ಫೆಕ್ಟ್ ಅಕಾಡೆಮಿಗೆ. ಅದಾದಮೇಲೆ ಇಲ್ಲಿಗೆ 11 ಅಲ್ಲೇ 1 ಅವರ್ ಆಯಿತು. ಇಲ್ಲಿಂದ ಇಲ್ಲಿಗೆ ಬಂದು ಇಷ್ಟೊತ್ತಾದರೂ ಮುಗ್ದೇ ಇಲ್ಲ ಕ್ಲಾಸು. ಬಾ ಏನೋ ತಿಂದು ಬಂದಿದ್ದ ನೀನು? ನಾವು ತಿಂದಿಲ್ಲ, ಏನೂ ತಿಂದಿಲ್ಲ, ಹಂಗೆ ಆಡ್ತಾ ಇದ್ದೀವಿ. ಹೊಟ್ಟೆ ಹಸಿತಾ ಇದೆ. ಒಂದು ಜ್ಯೂಸ್ ಕುಡ್ಕೊಂಡ್ಬಿಟ್ಟು ಬಂದಿದ್ವು ಅಷ್ಟೇ. ಬೇಗ ಹೋಗಿ ಮನೆಗೆ ಹೋಗಿ ತಿಂದು ಏನಾದರೂ ತಿಂದು ಆಮೇಲೆ ಆಚೆ ಹೋಗ್ಬೇಕು. ನಮ್ಮದು ಏನಾದ್ರು ಪ್ಲ್ಯಾನ್ ಇದೆ ಆಚೆ ಹೋಗೋದು. ನೋಡೋಣ. ಇನ್ನೂ ಮುಗ್ದೇ ಇಲ್ಲ, ಇನ್ನೂ ಮಾಡಿಸ್ತಾ ಇದ್ದಾರೆ. ಹೊಟ್ಟೆ ಬೇರೆ ಹಸ್ತೈತೆ. ಇವಳ ಪಕ್ಕದಲ್ಲೇ ಕೂತಿರ್ತಾಳೆ, ಯಾವಾಗ ಪಕ್ಕದಲ್ಲೇ ಇರ್ತಾಳೆ. ಹೆಂಗೆ ಅನಿಸ್ತಿದೆ ಕ್ಲಾಸ್ ಇವತ್ತು? ಚೆನ್ನಾಗಿತ್ತಾ? ಹೊಟ್ಟೆ ಹಸ್ತೈತಾ? ಏನು ತಿಂದು ಬಂದಿದ್ದೆ ಇವತ್ತು? ಚಿಕನ್ ಸಾಂಬಾರು ಮಾಡಿರ್ತಾರೆ. ಇವಾಗ ಏನೂ ತಿಂದಿಲ್ವಾ? ಬರ್ಬೇಕು ಏನು ತಿಂದಂತ್ರಿ? ಕುಷ್ಕ ನಾರ್ಮಲ್ ಒಂಚೂರು ಕುಷ್ಕ ತಿಂದು ಬಂದಿದ್ಲಂತಲ್ಲ ನಿನ್ನ ತಂಗಿ. ಚೂರೇ ಕುಷ್ಕ ತಿಂದು ಬಂದಿದ್ಲಂತೆ ನೋಡು. ಈಗ ಚಿಕನ್ ಸಾಂಬಾರು ಮಾಡಿರ್ತಿರ್ತಾರಂತೆ, ಹೋಗಿ ತಿನ್ಬೇಕಂತೆ ನೋಡು. ನನಗೆ ಮೊದಲೇ ಸ್ವಲ್ಪ ಟಚ್ ಇರೋದ್ರಿಂದ ನನಗೆ ಡ್ಯಾನ್ಸಲ್ಲಿ ತುಂಬ ಈಸಿ ಆಯಿತು. ಇಲ್ಲ ಅಂದರೆ ಝೀರೋ ನಾಲೆಡ್ಜ್ ಇದ್ದರೆ ಅಥವಾ ಝೀರೋ ಡ್ಯಾನ್ಸ್ ಏನೋ ಇದ್ದರೆ ಮಾಡೋಕ್ಕಾಗಲ್ಲ. ಸೊ ನನಗೆ ಸ್ವಲ್ಪ ಇತ್ತು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಬೆಟರಾಗಿ ಕಲ್ತಿದ್ದೀನಿ ನನಗೆ ಅನಿಸ್ದಂಗೆ. ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ಗಳು ಡ್ಯಾನ್ಸ್ಗಳು ಇಷ್ಟ ಆಗ್ತಿದೆ ಅಂತ ನೋಡಿ, ನಾನೇ ತೆಗಿತೀನಿ. ಅಲ್ಲ ಇದು ಚೆನ್ನಾಗೈತೆ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಬಾಯ್ ಗೈಸ್. ಬಾಯ್ 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 ಬಾಯ್. ಕಾಣಿಸ್ಲೇ ಇಲ್ಲ. ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿ ಎಲ್ಲ ಮುಗಿಸಿ ನಾವು ಹೊರಟಿದ್ದು ಮನೆ ಕಡೆಗೆ. ತುಂಬ ಲೇಟ್ ಆಗಿತ್ತು. ಸೊ ಹಾಗಾಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಬರ್ತೀವಿ ಅಂತ ಹೇಳಿದ್ದು 12 ಗಂಟೆ 11 ಗಂಟೆಗೆ ಬರ್ತೀವಿ ಅಂದು 2 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೀವಿ. ಇದೇ ನಮ್ಮದು. ಯಾವಾಗಲೂ ಹಿಂಗೆ ಆಗುತ್ತಲ್ಲ, ಹಿಂಗೆ ಬರ್ತೀವಿ ಅಂತ ಹೇಳಿದ್ದು ಹಂಗೆ ಆಗೋದೇ ಇಲ್ಲ. ಏನ್ರಿ ಸರಿ ಇಲ್ಲ, ಏನ್ರಿ ಮಾಡಿದ್ದೀವಿ ಹೀಗೆ ಅಂಥದ್ದು ಏನ್ರಿ ಮಾಡಿದ್ದೀವಿ? ಓಯಪ್ಪ ಕ್ಷಮಿಸ್ಬಿಡಿ ಸರ್, ಇದು ನಾನಲ್ಲ, ನಾನೇನು ಹೇಳಿಲ್ಲ. ಇದು ಎಡಿಟಿಂಗ್ ಹಾಕೋದೇ ಇಲ್ಲ, ನಾನು ಇದು ಹಾಕೋದೇ ಇಲ್ಲ. ಮನೆಗೆ ಬಂದು ತುಂಬ ಹೊಟ್ಟೆ ಹಸಿತಿತ್ತು. ಫಸ್ಟು ಚೆನ್ನಾಗಿ ಊಟ ಮಾಡಿ ಪಾಪುಗೆ ಊಟ ಮಾಡಿಸಿ ಅವನು ಮಲ್ಕೊಂಡ್ಮೇಲೆ ನಾನು ಮೇಲೆ ಬಂದೆ. ಜೊತೆಗೆ ಹೆಲ್ಪರ್ ಇದ್ದರು. ಸೊ ಹಾಗಾಗಿ ಇಬ್ಬರು ಬೇಗ ಮೇಲೆ ಸ್ವಲ್ಪ ನಾನು ನೀರು ಹಾಕ್ಕೊಟ್ರೆ ಅವರೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅಂತ ಮೇಲೆ ಬಂದೆ. ತುಂಬ ದಿನ ಆಗಿತ್ತು. ಗೆಸ್ಟ್ ರೂಮ್ ಥರ ಮತ್ತು ಪಾಪುಗೆ ಆಟಾಡೋಕ್ಕೆ ಅಂತ ಒಂದು ರೂಮ್ನ ಮಾಡ್ಕೊಂಡಿದ್ದೀವಿ. ಮತ್ತು ಈ ಕಡೆ ಇನ್ನೊಂದು ರೂಮ್ ಇದೆ. ಮತ್ತು ಎಲ್ಲ ಸಿಂಟ್ಯಾಕ್ಸ್ಗಳಿದೆ. ಒಂದು ಸೋಲಾರ್ದಿದೆ. ಸೊ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದು ಹಿಂಗೆ ಮಾತಾಡ್ತಾ. ನನಗಂತೂ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ರೆ ನಾನೇ ಮರ್ತೋಗ್ಬಿಟ್ಟಿರ್ತೀನಿ. ಎಲ್ಲ ನೋವುಗಳು ಎಲ್ಲ ಏನೇ ಇರಲಿ ಎಲ್ಲ ಮರೆತುಬಿಟ್ಟು ನಾನಾಗಿರ್ತೀನಿ. ಅಲ್ಲಿ ಒಂಥರ ತುಂಬ ಖುಷಿ ನನಗೆ.
ಸೊ ಅವ್ರು ಕ್ಲೀನ್ ಮಾಡ್ತಾ ಇದ್ದಾಗ ನಾನು ಒಂದು ವಿಡಿಯೋನ ಮಾಡಿಕೊಂಡೆ. ಇದು ಬಂದುಬಿಟ್ಟು ನಮ್ಮ ಜಗ್ಗಿ ಪಪ್ಪದು ಫಸ್ಟ್ ಗಾಡಿ. ಸೊ ಅವರು ಇದನ್ನು ಹಾಳು ಮಾಡ್ದಂಗೆ ಇದನ್ನು ಮೇಲಿಂದ ನೀಟಾಗಿ ಇಟ್ಟಿದ್ದಾರೆ, ಕವರೆಲ್ಲ ಹಾಕಿ. ನಾನು ಹೋದಾಗೆಲ್ಲ ಅದನ್ನು ವಾಶ್ ಮಾಡ್ತೀನಿ, ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮತ್ತೆ ಹಂಗೆ ಮುಚ್ಚಿಬಿಟ್ಟು ಬರ್ತೀನಿ. ನೋಡಿದಾಗೆಲ್ಲ ನನಗೆ ಬೇಜಾರಾಗ್ತಾ ಇರುತ್ತೆ, ಅವ್ರ ಪಪ್ಪ ಇರಬೇಕಿತ್ತು ನನಗೆ ಅಂತ. ಸೀರಿಯಸ್ಸಾಗಿ ನಾನು ಮಿಸ್ ಮಾಡ್ಕೊತೀನಿ ಅವ್ರ ಪಪ್ಪನ. ನನಗೂ ಮಾವ ಅನ್ನೋರು ಇರಬೇಕಿತ್ತು ಅಂತ. ಯಾರು ಹೆಂಗೆ ಮಿಸ್ ಮಾಡ್ಕೊತಾರೋ ಗೊತ್ತಿಲ್ಲ, ನಾನಂತೂ ತುಂಬ ಮಿಸ್ ಮಾಡ್ಕೊತೀನಿ. ಸೊ ಇಲ್ಲಿಂದ ಹಿಂಗೆ ಕಾಣಿಸುತ್ತೆ ನಮ್ಮ ಮನೆ ಹತ್ರ ವ್ಯೂ, ಲಾಸ್ಟ್ ಫ್ಲೋರಲ್ಲಿರೋದು. ಸೊ ಹಾಗಾಗಿ ಇದಕ್ಕಿಂತ ಇನ್ನೊಂದು ಫ್ಲೋರ್ಗೆ ಅಂದರೆ ಈ ಮನೆಯಿಂದ ಇಲ್ಲೇನಿದೆ ರೂಮು, ಈ ರೂಮಲ್ಲೂ ಮತ್ತೆ ಹೋಗ್ಬೋದು. ಅದು ಫುಲ್ ಟಾಪಲ್ಲಿ. ಸೊ ಸಖತ್ ಕಷ್ಟ ಅಲ್ಲಿ ಮೇಲೆ ಹೋಗೋದಕ್ಕೆ. ಇದಿದೆ, ಬಟ್ ಗಾಳಿಗೆ ಬಿದ್ದುಬಿಡ್ತೀವಿ ಅಂತ ಭಯ ಆಗುತ್ತೆ. ಸೊ ಒಳಗಡೆ ಎಲ್ಲ ಅವ್ರು ಕ್ಲೀನ್ ಮಾಡ್ಕೊಡ್ಬೇಕಾದ್ರೆ ಇಲ್ಲಿ ಡಮ್ ಅಂತ ಸೌಂಡ್ ಬಂತು. ಏನು ಅಂತ ನೋಡಿದ್ರೆ ಗಾಳಿಗೆ ಇದು ಫುಲ್ ಬಿದ್ದಿದೆ. ಸೋಲಾರ್ ಇದ್ರ ಮೇಲೆ ಏನಾದರೂ ಬಿದ್ದಿದ್ದರೆ ಅದು ಗ್ಲಾಸ್ ಒಡೆದೋಗಿರ್ತಿತ್ತು. ಪುಣ್ಯ ಒಡೆದೋಗಿಲ್ಲ. ಅದಾದ ತಕ್ಷಣ ನಾನು ಕರ್ಕೊಂಬಂದಿದ್ದು ಮಗನ ಸ್ವಿಮ್ಮಿಂಗಿಗೆ. ಅವತ್ತು ಏನೋ ಗೊತ್ತಿಲ್ಲ, ಒಂದು 4 days ಫುಲ್ಲು ಚಳಿ ಇತ್ತು. ನಾನೇನೋ ಸೋನೆ ಏನೋ ಈ ಟೈಮಲ್ಲಿ ಸೇರಿಸ್ಬಿಟ್ನಲ್ಲ ಅಂತ ಅಂದ್ಕೊಂಡೆ. ಸಖತ್ ನಡುಗ್ತಾ ಇದ್ದ. ಒಂದೊಂದು ಮಕ್ಕಳಿಗೆ ನೀರಲ್ಲಿ ಇಳಿದ್ರು ಏನೋ ಅನಿಸಲ್ಲ, ಒಬ್ಬೊಬ್ರಿಗೆ ಅನಿಸುತ್ತೆ ಆ ಥರ. ಅಲ್ಲಿ ಒಂದೊಂದಿಷ್ಟು ಜನ ಮಕ್ಕಳು ನಡುಗ್ತಾಯಿದ್ರು. ಅದರಲ್ಲಿ ನನ್ನ ಮಗನೇ ಫಸ್ಟ್ ಅನಿಸುತ್ತೆ. ಎಲ್ರಿಗೂ ಕೇಳಿಸ್ತಾ ಇತ್ತು ಒಂದು ನಡ್ಗದು ಅಂತ. ಬಟ್ ನನಗಂತೂ ಸಖತ್ ಬೇಜಾರಾಗ್ತಾಯಿತ್ತು. ಅವನು ಆ ಥರ ಮಾಡಿದಾಗ ಕರ್ಕೊಂಡು ಹೋಗ್ಬಿಡೋಣ ಅಂತ. ಕೈಯೆಲ್ಲ ಹಿಂಗೆ ಇಟ್ಕೊಂಡ್ಬಿಟ್ಟಿರೋನು, ಬಿಡ್ಸೋಕೆ ಹೋದ್ರೆ ಕೈ ಬಿಡಿಸ್ಕೊತಾ ಇರಲಿಲ್ಲ, ಅಷ್ಟು ಭಯ ಆಗುತ್ತೆ. ಸೊ ಕಲಿಬೇಕಂದ್ರೆ ಏನಾದರೂ ಒಂದು ಮಾಡಲೇಬೇಕಲ್ಲ ಅನ್ನೋ ಥರನೇ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ, ಬೇಜಾರಾದ್ರೂ. ಚೆನ್ನಾಗಿ ಮಾಡ್ತಾನೆ, ಇನ್ನು ಪ್ರಾಕ್ಟೀಸ್ ಬೇಕು ಅವನಿಗೆ, ಇನ್ನು ಚಿಕ್ಕವನಲ್ವಾ. ಸೊ ಹಾಗಾಗಿ ಹೆಂಗಿತ್ತು? ನಡುಗ್ತಿದ್ದಾನೆ ಫುಲ್. ಸೊ ಇವಾಗ ಆಡಿಸ್ಕೊಂಡ್ಬಿಟ್ಟು ಬಂದೆ ಆಯಿತಾ. ನನ್ನ ಮಗ ಫುಲ್ಲು ನಡುಗ್ತಾ ಇದ್ದಾನೆ. ಕ್ಲಾಸ್ಗೆ ಹೋಗಿದ್ದೆ, ಅಲ್ಲಿಂದ ಬಂದುಬಿಟ್ಟು ಕರ್ಕೊಂಡ್ಬಿಟ್ಟು ಬಂದೆ. ಫುಲ್ಲು ನಡುಗ್ತಾ ಇದ್ದಾನೆ ಅಂದರೆ ಗಿಟ್ಟ 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 ಅಂತಲ್ಲ. ಮತ್ತೆ ಹೇಗಿತ್ತು ಬಗ್ಗೆ? ಚೆನ್ನಾಗಿತ್ತಾ? ಅಂದರೆ ಫಸ್ಟ್ ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ಅದೇ ಈಸಿ ಆಗುತ್ತೆ. ಸೊ ಬಿಡಬಾರ್ದು ಮಗನೆ. ಆಡಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಫುಲ್ಲು ಒಂದು ಸ್ವಲ್ಪ ವಾರ್ಮ್ ಮಾಡಿ ಆಮೇಲೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇಲ್ಲಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಹಾಗೆ ಲೈಕ್ ಮಾಡಿ.